ಬನ್ನಿ ಈ ಗಿಂಬಲ್ ನ ಈ ಫೋನ್ ಗೆ ಸೆಟಪ್ ಮಾಡಿ ಯಾವ ರೀತಿ ವಿಡಿಯೋಸ್ ಬರುತ್ತೆ ನೋಡೋಣ. ಈ ಗಿಂಬಲ್ ನ ಸೆಟಪ್ ಮಾಡಬೇಕಾದ್ರೆ DJI ಮೆಮೊ ಆಪ್ ಡೌನ್ಲೋಡ್ ಮಾಡಬೇಕು. ಆದ್ರೆ ಇದು ಪ್ಲೇ ಸ್ಟೋರ್ ಅಲ್ಲಿ ಸಿಗಲ್ಲ. DJI ಅಫಿಷಿಯಲ್ ವೆಬ್ಸೈಟ್ ಹೋಗಿ ಡೌನ್ಲೋಡ್ ಮಾಡಬೇಕು. ಈ ಗಿಂಬಲ್ ನ ಅನ್ಫೋಲ್ಡ್ ಮಾಡಬೇಕಾದ್ರೆ ಇಲ್ಲೊಂದು ಲಾಕ್ ಇರುತ್ತೆ, ಇದನ್ನ ಸ್ವೈಪ್ ಮಾಡಿ ಈಸಿಲಿ ಅನ್ಫೋಲ್ಡ್ ಮಾಡಬಹುದು. ಈ ಗಿಂಬಲ್ ನ ಫುಲ್ ಚಾರ್ಜ್ ಮಾಡಿದ್ರೆ 4 to 5 ಅವರ್ಸ್ ಆರಾಮಾಗಿ ಯೂಸ್ ಮಾಡಬಹುದು. ಈ ಡಿಸ್ಪ್ಲೇ ನಲ್ಲಿ ಗಿಂಬಲ್ ಚಾರ್ಜ್ ಮೋಡ್ಸ್ ಮತ್ತು ಕರೆಕ್ಟ್ ಆಗಿ ಸೆಟ್ ಆಗಿದೆಯಾ ಅಂತ ಇಂಡಿಕೇಟ್ ಮಾಡುತ್ತೆ. ನಲ್ಲಿ 4 ಮೋಡ್ ಇರುತ್ತೆ: ಫಾಲೋ ಮೋಡ್, ಟಿಲ್ಟ್ ಮೋಡ್, FPV ಮೋಡ್, ಸ್ಪಿನ್ ಶಾಟ್ ಮೋಡ್. ಈ 4 ಮೋಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಫಸ್ಟ್ ಈ ಫಾಲೋ ಮೋಡ್. ಈ ಮೋಡ್ ನಲ್ಲಿ ಗಿಂಬಲ್ ನ ಯಾವುದೇ ಡೈರೆಕ್ಷನ್ ಗೆ ಮೂವ್ ಮಾಡಿ ಫೋನ್ ಕೂಡ ಅದೇ ಡೈರೆಕ್ಷನ್ ಗೆ ರೊಟೇಟ್ ಆಗುತ್ತೆ. ಸೆಕೆಂಡ್ ಟಿಲ್ಟ್ ಲಾಕ್ ಮೋಡ್. ಈ ಗಿಂಬಲ್ ನ ಎಷ್ಟೇ ಶೇಕ್ ಮಾಡಿ ಯಾವುದೇ ಡೈರೆಕ್ಷನ್ ರೊಟೇಟ್ ಮಾಡಿ ಫೋನ್ ಮಾತ್ರ ಹಾಗೆ ಇರುತ್ತೆ. ಥರ್ಡ್ FPV ಮೋಡ್. ಈ ಮೋಡ್ ನಲ್ಲಿ FPV ಡ್ರೋನ್ ರೀತಿ ಶಾರ್ಟ್ಸ್ ಕೂಡ ಕ್ಯಾಪ್ಚರ್ ಮಾಡಬಹುದು. ಫೋರ್ತ್ ಸ್ಪಿನ್ ಶಾಟ್ ಮೋಡ್. ಮೋಡ್ ನಲ್ಲಿ ನೀವು ಜಾಯ್ಸ್ಟಿಕ್ ನ ಮೂವ್ ಮಾಡಿದ್ರೆ ಫೋನ್ ರೊಟೇಟ್ ಆಗಲ್ಲ ಬಟ್ ಸ್ಪಿನ್ ಆಗುತ್ತೆ. ಈ ಗಿಂಬಲ್ ನಲ್ಲಿ ಟೋಟಲ್ 6 ಬಟನ್ ಇದೆ. ಫ್ರಂಟ್ ಅಲ್ಲಿ 4, ಸೈಡ್ ನಲ್ಲಿ 1 ಮತ್ತು ಬ್ಯಾಕ್ ನಲ್ಲಿ 1. ಈ ಬಟನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ M ಬಟನ್ ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಎರಡನೇದು ಈ ಶಟರ್ ಬಟನ್ ವಿಡಿಯೋನ ರೆಕಾರ್ಡ್ ಮಾಡಕ್ಕೆ ಮತ್ತೆ ಸ್ಟಾಪ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇದು ರೊಟೇಷನ್ ಬಟನ್. ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ವರ್ಟಿಕಲ್ ಇರೋದು ಹಾರಿಜಾಂಟಲ್ ಆಗುತ್ತೆ, ಹಾರಿಜಾಂಟಲ್ ಇರೋದು ವರ್ಟಿಕಲ್ ಆಗುತ್ತೆ. ಇದು ಜಾಯ್ಸ್ಟಿಕ್ ಬಟನ್. ಇದನ್ನ ಯೂಸ್ ಮಾಡ್ಕೊಂಡು ನೀವು ಅಪ್, ಡೌನ್, ಲೆಫ್ಟ್, ರೈಟ್ ಕೂಡ ಆಪರೇಟ್ ಮಾಡ್ಬೋದು. ನೆಕ್ಸ್ಟ್ ಈ ಸ್ಕ್ರೋಲ್ ಬಟನ್ ಯೂಸ್ ಮಾಡಿಕೊಂಡು ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡ್ಬೋದು. ಕೊನೆಯದಾಗಿ ಈ ಟ್ರಿಗರ್ ಬಟನ್. ಈ ಬಟನ್ ಡಬಲ್ ಟ್ಯಾಪ್ ಮಾಡಿದ್ರೆ ಗಿಂಬಲ್ ಯಾವುದೇ ಪೊಸಿಷನ್ ಅಲ್ಲಿ ಇರಲಿ ನಾರ್ಮಲ್ ಪೊಸಿಷನ್ ಬರುತ್ತೆ. ಗಿಂಬಲ್ ನಲ್ಲಿ ಆಕ್ಟಿವ್ ಟ್ರ್ಯಾಕ್, ಟೈಮ್ ಲ್ಯಾಪ್, ಹೈಪರ್ ಲ್ಯಾಪ್ ಫೀಚರ್ ಕೂಡ ಕೊಟ್ಟಿದ್ದಾರೆ. ನೀವು ಈ ಫೀಚರ್ ನ ಯೂಸ್ ಮಾಡ್ಬೇಕಾದ್ರೆ DJI ಮೆಮೊ ಆಪ್ ಗೆ ನಿಮ್ಮ ಫೋನ್ ಅನ್ನು ಕನೆಕ್ಟ್ ಮಾಡಿರ್ಬೇಕು. ಆಪ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಬಹುದು. ಗಿಂಬಲ್ ಗೆ ಟ್ರೈಪಾಡ್ ನ ಆಡ್ ಮಾಡಿ ಆಕ್ಟಿವ್ ಟ್ರ್ಯಾಕ್ ಫೀಚರ್ ನ ಯೂಸ್ ಮಾಡಬಹುದು. ಈಗ ಈ ಆಕ್ಟಿವ್ ಟ್ರ್ಯಾಕ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನೀವೆಲ್ಲ ಹೊರಗಡೆ ಹೋದಾಗ ವಿಡಿಯೋ ಮಾಡ್ಬೇಕಾಗಿರುತ್ತೆ. ಜಸ್ಟ್ ಟ್ರೈಪಾಡ್ ನ ಸೆಟ್ ಮಾಡಿ ಆಕ್ಟಿವ್ ಟ್ರ್ಯಾಕ್ ಫೀಚರ್ ನ ಆನ್ ಮಾಡಿದ್ರೆ ಸಾಕು, ಈ ಗಿಂಬಲ್ ನಿಮ್ಮನ್ನ ಟ್ರ್ಯಾಕ್ ಮಾಡುತ್ತೆ. ಈ ಗಿಂಬಲ್ ನಲ್ಲಿ 3 ಆಕ್ಸಿಸ್ ಸ್ಟೆಬಿಲೈಸೇಷನ್ ಇದೆ. 3 ಆಕ್ಸಿಸ್ ಸ್ಟೆಬಿಲೈಸೇಷನ್ ಅಂದ್ರೆ 3 ಮೋಟರ್ ಇರುತ್ತೆ, ಒಂದೊಂದು ಮೋಟರ್ ಒಂದೊಂದು ರೀತಿ ಕೆಲಸ ಮಾಡುತ್ತೆ. ಹೈಪರ್ ಲ್ಯಾಪ್ಸ್ ಅಂದ್ರೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಟ್ರ್ಯಾಕ್ ಮಾಡಿ ಟೈಮ್ ಲ್ಯಾಪ್ಸ್ ಮಾಡುತ್ತೆ. ಒಂದು ಕ್ರೇಜಿ ಫೀಚರ್ ಅಂದ್ರೆ ಇದರಲ್ಲಿ ಇನ್ಬಿಲ್ಟ್ ಸೆಲ್ಫಿ ಸ್ಟಿಕ್ ಕೂಡ ಇದೆ. ಬ್ಲಾಗ್ಸ್ ಮಾಡೋರ್ಗಂತೂ ಈ ಗಿಂಬಲ್ ತುಂಬಾನೇ ಉಪಯೋಗ ಆಗುತ್ತೆ. ನಿಮ್ಗೆ ಏನಾದ್ರು ಈ ಗಿಂಬಲ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಲ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಯಾವ ಪ್ರಾಡಕ್ಟ್ ನ ರಿವ್ಯೂ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.